ನಮ್ಮನ್ನೆಲ್ಲ ಉಣಬಡಿಸಬೇಕಾಗಿ ವಿನಂತಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮೋಕ್ಷವನ್ನು ನಾ ಬಯಸೆ ವಿಶ್ವಮೂರ್ತಿಯೇ ಬಸವ, ಜಂಗಮದ ಸೇವೆ ನನಗೆ ಪರಮ ಸಾಕ್ಷಾತ್ಕಾರ, ಜಗದ ಲೇಸಿದುವೆ ನನ್ನ ಬಾಳಿನ ದಾರಿಯು, ಜನರ ಜಾಗೃತಿಯೇ ಈ ಜೀವದ ಉಸಿರು. ಸಕಲ ಜೀವಾವಳಿಗೆ ಲೇಸನ್ನೇ ಬಯಸಿ ಮನುಕುಲಕ್ಕೆ ಕಲ್ಯಾಣದ ಮಾರ್ಗವ ತೋರಿರುವ ಇಷ್ಟಲಿಂಗ ಜನಕ ಲಿಂಗಾಯತ ಧರ್ಮಗುರು, ಕ್ರಾಂತಿ ಪುರುಷ, ಸ್ತ್ರೀ ಪತಿತ ದೀನ ದಲಿತ ಕುಲೋದ್ಧಾರಕ, ವಿಶ್ವ ಸಾಂಸ್ಕೃತಿಕ ನಾಯಕ, ಭಕ್ತಿ ಭಂಡಾರಿ ಅಪ್ಪ ಬಸವ ತಂದೆಗಳ ದಿವ್ಯ ಚೇತನಕ್ಕೆ ಹಣೆ ಮಣೆದು ಬಸವಾದಿ ಎಲ್ಲ ಸಕಲ ಶಿವಶರಣರಲ್ಲಿಯೂ ಹಣೆ ಮಣೆದು, ಜಗದ ಎಲ್ಲ ಶರಣರಲ್ಲಿ, ಸಂತರಲ್ಲಿ, ಸಾಧು ಸತ್ಪುರುಷರಲ್ಲಿ ಹಣೆ ಮಣೆದು, ನನ್ನ ಆರಾಧ್ಯ ಗುರುದೈವ ಕ್ರಾಂತಿಯ ಕಿಡಿ ಪ್ರವಚನ ಪಿತಾಮಹ ಪರಮ ಪೂಜ್ಯ ಲಿಂಗಾನಂದ ಅಪ್ಪಾಜಿಯವರ ದಿವ್ಯ ಚೇತನಕ್ಕೆ ಹಣೆ ಮಣೆದು, ಇಂದು ಮನೆ ಮನೆಗೆ ಬಸವ ಜ್ಯೋತಿ ಕಾರ್ಯಕ್ರಮ ನಮ್ಮ ಬೆಂಡಿಗೇರಿ ಅಪ್ಪ ಅವರು, ಪಾಟೀಲ್ ಅಪ್ಪ ಅವರು, ರಾಷ್ಟ್ರೀಯ ಬಸವದಳದ ಉಳಿದ ಎಲ್ಲ ಶರಣರು ಸೇರಿ ಇದನ್ನ ಕೂಡಲ ಸಂಗಮದ ಐಕ್ಯ ಮಂಟಪ, ಬಸವ ತಂದೆಗಳ ಐಕ್ಯ ಮಂಟಪದಿಂದ ಅದನ್ನು ಹೊತ್ತಿಸ್ಕೊಂಡು ಕಲ್ಯಾಣಕ್ಕೆ ಹೋಗಿ ಆಮೇಲೆ ನಾಡಿನಲ್ಲೆಲ್ಲ ಸಂಚಾರ ಮಾಡ್ಕೋತ ಇವತ್ತ ಈ ಹೊನ್ನಳ್ಳಿ ಬಂದಾರ. ಈ ಹೊನ್ನಳ್ಳಿ ಅಂದ್ರ ಹೊನ್ನಂದ್ರೇನು? ಹೊನ್ನಂದ್ರೇನ್ರಿ? ಬಂಗಾರ ಊರಿದು. ಅಂದ್ರ ಬಂಗಾರಕ್ಕೆ ಹೆಂಗ ಅದಕ್ಕ ಸಾವು ಇಲ್ಲ, ನಾಶ ಇಲ್ಲ, ಹಂಗಲ್ಲ. ಇದು ಹೊನ್ನಹಳ್ಳಿ ಅಂದ್ರೆ ಇದು ಬಂಗಾರ ಹಳ್ಳಿ. ಈ ಬಂಗಾರ ಹಳ್ಳಿಗೆ ಇವತ್ತಿನ ಈ ವಚನ ಜ್ಯೋತಿಯನ್ನ ತಗೊಂಡು ಬಂದಾರ. ಈ ಜ್ಯೋತಿಯನ್ನ ಬಹಳ ಪ್ರತಿ ವರ್ಷ ಭಕ್ತಿ ಪ್ರೀತಿಯಿಂದ ಸ್ವಾಗತ ಮಾಡುವಂತ ಶರಣರಾದ ಹಿರಿಯರು, ಹಿರಿಯ ಜೀವಿಗಳು, ತತ್ವನಿಷ್ಠ ಶರಣರು ಆದಂತಹ ಮಹಾದೇವಪ್ಪನವರು ಜಕಾತಿ ಸರ್ ಶರಣರಲ್ಲಿ ಶರಣಾರ್ಥಿಗಳನ್ನು ಹೇಳುತ್ತಾ, ಈ ಕಾರ್ಯಕ್ರಮದ ರೂವಾರಿಗಳು ರಾಷ್ಟ್ರೀಯ ಬಸವದಳ ಬೆಳಗಾವ್ ಇದರ ಅಧ್ಯಕ್ಷರು, ಈ ಜ್ಯೋತಿಯ ಮುಖಂಡರು ಆದಂತಹ AC ಬೆಂಡಿಗೇರಪ್ಪ ಅವರಲ್ಲಿ ಶರಣಾರ್ಥಿಗಳನ್ನು ಹೇಳುತ್ತಾ, ಹಿರಿಯರು ಅನುಭಾವಿಗಳು ಆದಂತ SS ಪಾಟೀಲ್ ಅಪ್ಪ ಅವರಲ್ಲಿ ಬಹಳ ಚೆನ್ನಾಗಿ ಅನುಭವ ಮಾಡಿದಂತ, ನಮಗೆಲ್ಲ ಸೂಕ್ತವಾದಂತ ಒಂದು ಫೌಂಡೇಶನ್ ಹಾಕಿಕೊಟ್ಟಂತ ಈರನಗೌಡರಲ್ಲಿ ಶರಣಾರ್ಥಿಗಳನ್ನು ಹೇಳುತ್ತಾ, ಬಹಳ ಚೆನ್ನಾಗಿ ಸುಶ್ರಾವ್ಯವಾಗಿ ಗುರುವಿನ ಕುರಿತು ವಚನ ಗೀತೆಯನ್ನ ಹಾಡಿದಂತ ತಾಯಿ ನಿಡಿಸೋಶಿ ಅವ್ವಾರಲ್ಲಿ ಶರಣಾರ್ಥಿಗಳನ್ನು ಹೇಳುತ್ತಾ, ಮಹೇಶ್ ಕಾಡಿಗೆ ಅಪ್ಪ ಅವರು ಯಾವುದನ್ನ ನಾವು ಕಳ್ಕೊಂಡಾಗ ಆ ಅರಿವು ಕಾಣ್ತೈತಿ ಅನ್ನೋದು ಬಹಳ ಚೆನ್ನಾಗಿ ಅಲ್ಲಂ ಪ್ರಭುದೇವರ ವಚನ ಹೇಳಿದ್ರು, ಅವರಲ್ಲಿ ಶರಣಾರ್ಥಿಗಳನ್ನು ಹೇಳುತ್ತಾ, ಮಹಾಂತೇಶ್ ಅವರು, ಪ್ರವೀಣ್ ಅವರು ಈ ಕಾರ್ಯಕ್ರಮವನ್ನು ಬಹಳ ಚೆನ್ನಾಗಿ ನಿರೂಪಣೆ ಮಾಡತಕ್ಕಂಥ ನಮ್ಗ ಮಠಪತಿ ಅಪ್ಪ ಅವರು. ಈ ಮಠಪತಿ ಅಪ್ಪ ಅವ್ರು ನೋಡಿದ್ರೆ ನನಗೆ ಏನ್ ಅನ್ಸತೈತಿ ಅಂದ್ರ ಆಯಾರ್ ಮಠಪತಿ ಅಪ್ಪ ಅವ್ರು ನೋಡ್ದಂಗ ಅನ್ಸತೈತಿ. ಅದಕ್ಕೆ ಆಯಾರ್ ಮಠಪತಿ ಅಪ್ಪ ಅವರು ತಮ್ಮ ನಿವೃತ್ತಿಯ ನಂತರ 10,000 ಜನರಿಗೆ ಲಿಂಗ ಕಟ್ಟಿ 10,000 ಜನರಿಗೆ ಈ ಬಸವ ಮಾರ್ಗದಾಗ ತಂದಾರ. ಅದೇ ಅವ್ರು ನೋಡ್ದಂಗ ಅನ್ಸತೈತಿ. ಅಪ್ಪ ಅವರು ಏನು ಪರಮಾತ್ಮ ಮುಂದೆ ಉಳಿದ ಆಯುಷ್ಯ ಕೊಟ್ಟಲ್ಲ, ಆ ಆಯುಷ್ಯವನ್ನ ಬಸವ ಧರ್ಮ, ಲಿಂಗಾಯತ ಧರ್ಮ ಅಂತಂದ್ರ ಇದು ಸತ್ಯದ ವಿಚಾರ. ಈ ಸತ್ಯದ ವಿಚಾರವನ್ನ ಇದನ್ನ ಜಗತ್ತಿಗೆ ತೋರ್ಸಕ ನಮ್ಮ ಮಠಪತಿ ಅಪ್ಪ ಅವರು ತಮ್ಮ ಆಯುಷ್ಯವನ್ನಿಟ್ಟಾರ. ಅವರಲ್ಲಿ ಶರಣಾರ್ಥಿಗಳನ್ನು ಹೇಳುತ್ತಾ, ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂತ ಜಕಾತಿ ಅಪ್ಪ ಅವರ ಎಲ್ಲ ಪರಿವಾರದಲ್ಲಿ, ಈ ಗ್ರಾಮದ ಎಲ್ಲ ಹಿರಿಯರಲ್ಲಿ, ಪೂಜ್ಯರಲ್ಲಿ, ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂತ ಎಲ್ಲ ಶರಣರಲ್ಲಿ, ಶರಣೆಯರಲ್ಲಿ ಶರಣಾರ್ಥಿ. ಇವತ್ತಿನ ವಿಚಾರದೊಳಗ ನಮ್ಗ ಬಹಳಷ್ಟು ವಿಷಯಗಳನ್ನೆಲ್ಲ ನಮ್ಮ ಅಪ್ಪಗಳು ಹೇಳಿದ್ರು. ನಮ್ಗ ಬೆಂಡಿಗೇರಿ ಅಪ್ಪ ಅವರು ಒಂದ್ ಸ್ವಲ್ಪ ಬೈದ್ರು, ಯಾಕೆ ಆಗ್ತೈತಿ, ನೀವೆಲ್ಲ ಲಿಂಗಾಯತರಾದವ್ರು ಹಿಂಗ್ಯಾಕ್ ಮಾಡಾಕತ್ತೀರಿ, ಯಾಕೆ ಲಕ್ಷ್ಮಿ ಬಂತ ಇವತ್ತು ಯಾವಾರ್ರಿ? ಸೋಮವಾರ, ನಾಳೆ ಮಂಗಳವಾರ ಚಲೋ ಅಕ್ಕ ಮಂಗಳ ಗೌರಿ, ಶುಕ್ರವಾರ ಶುಕ್ರ ಗೌರಿ, ಅದು ಸಂಪತ್ ಲಕ್ಷ್ಮಿ, ಇವೆಲ್ಲ ಮಾಡ್ತಾರ್ರಿ ಅಪ್ಪರೇ. ಇವೆಲ್ಲ ಮಾಡುದು ಅವ್ರ ತಪ್ಪನ್ರಿ ಪರೇ? ಇಲ್ಲ, ನೀವೆಲ್ಲ ಏನ್ ಮಾಡಾಕ್ತಿರ್ಲ ಅದು ತಪ್ಪಲ್ಲ. ಅದನ್ನ ನಿಮ್ಗೆ ಯಾರು ಹೇಳ್ಯಾರ? ನಾವ್ ಹೇಳೇವು. ನಾವು ಗುರುಗಳಾದವ್ರು ಏನ್ ಹೇಳ್ತೀವಿ ಅದನ್ನ ನೀವು ಮಾಡ್ತೀರಿ. ನಿಮ್ಮ ಮನ್ಯಾಗ ಒಂದ್ ಏನೋ ಕಷ್ಟ ಆತ್ ನಮಗ್ ಬರ್ತೀರಿ, ಬಂದ್ ಕೇಳ್ತೀರಿ ನಮಗ, ಅಪ್ಪವ್ರೇ ನಾವು ಮನಿ ಶಾಂತಿ ಮಾಡ್ಬೇಕಂತ ಮಾಡೇವು, ಹೆಂಗ್ ಮಾಡೋಣ?
ಹಾಕ್ರಿ ಮನ್ಯಾಗ ಬೆಂಕಿ ಅಂದೇವಂದ್ರ ಮನ್ಯಾಗ ಬೆಂಕಿ ಹಾಕ್ತೀರಿ. ಇಲ್ಲ ಬೇಡ, ಬೆಂಡಿಗೇರಿ ಅಪ್ಪ ಅವ್ರನ್ನ, ಪಾಟೀಲ್ ಅಪ್ಪ ಅವ್ರನ್ನ, ಮಠಪತಿ ಅಪ್ಪ ಅವ್ರನ್ನ ಕರ್ಕೊಂಬರ್ರಿ, ಬಸವ ಗುರುವಿನ ಫೋಟೋ ತಗೊಂಡು ಓಂ ಶ್ರೀ ಗುರು ಬಸವಲಿಂಗಾಯನ್ ಮಾತು ಮನೆ ಒಳಗೆ ಹೋಗಿರಿ, ವಚನಗಳನ್ನ ಹಾಡ್ರಿ, ಬಂದವ್ರಿಗೆಲ್ಲ ಚೆನ್ನಾಗಿ ಎಲ್ಲ ಜಂಗಮರಿ ಬಂದ ಎಲ್ಲ ಜಂಗಮರಿ ದಾಸೋಹ ಮಾಡಿಸ್ರಿ, ಹಂಗೆ ಮಾಡ್ತೀರಿ. ನಾವು ಹೇಳಿದ್ ಕೇಳ್ತೀರಿ. ಅದಕ್ಕೆ ಅಪ್ಪ ಅವ್ರೆ ಇವ್ರು ಏನೂ ತಪ್ಪಿಲ್ರಿ ಅಪ್ಪ ಅವ್ರೆ, ನಮ್ಮ ತಪ್ಪೈತಿ. ನಾವು ಗುರುಗಳಾಗಿ ಸರಿಯಾಗಿ ಮಾರ್ಗದರ್ಶನ ಮಾಡಬೇಕಾದವರು ನಾವು ಹಿಂಗೆ ಯಾಕೆ ಮಾಡತ್ತೆ ಗೊತ್ತೈತೇನ್ರಿ? ನಮ್ಮದು ಹೊಟ್ಟೆ ಐತಿ, ನಮ್ಮ ಶಾಲೆ ಕಾಲೇಜುಗಳದಾವು, ಮತ್ತು ನಮಗೆಲ್ಲ ನಮ್ಮ ಬಳಗೈತಿ, ನಮ್ಮ ಬೀಗರು ಬಿಜ್ಜರು ಅಣ್ತಂಬ್ರು ಸಂಬಂಧಿಕರು ಅದಾರ, ಮತ್ತು ಅವ್ರದ್ದೆಲ್ಲ ಹೊಟ್ಟೆ ನಡಿಬೇಕಲ್ಲ. ನಾವು ಒಬ್ಬ ಸ್ವಾಮಿ ಆಗಿ ಕೂತು ಮ್ಯಾಕ್ ಕೂತ್ನಿ ಅಂದ್ರಿವ, ಮತ್ತು ನಮ್ಮ ಅಣ್ತಂಬ್ರು ಬೀಗರು ಬಿಜ್ಜರು ಇವ್ರದೆಲ್ಲ ಹೊಟ್ಟೆ ನಡಿಬೇಕಲ್ಲ. ಈ ಹೊಟ್ಟೆ ನಡಿಬೇಕಾದ್ರೆ ಏನು ಮಾಡಬೇಕು? ನೀವೊಬ್ಬ ಪಂಚಾಂಗಿ ಹೇಳ, ನೀವೊಂದು ಹೋಮ ಮಾಡಿಸ, ನೀವಿಟ್ಟು ರುದ್ರಾಭಿಷೇಕ ಮಾಡಿಸ, ಮತ್ತು ಹಿಂಗೆಲ್ಲರೂ ನೇಮಿಸಿ ಕೊಟ್ಟನಿ ಅಂದ್ರೆ ನಡಿತೈತ್ರಿ. ಹಂಗೆ ಇವ್ರದ್ದು ಯಾರ್ದು ತಪ್ಪಿಲ್ರಿ ಪರಿ, ಇನ್ನೇ ಮೊಟ್ಟೆ ಬೇಯಬೇಡ್ರಿ ಅವ್ರಿಗೆ. ಅದಕ್ಕೆ ಇದನ್ನ ಬೇಯಬಾರ್ದಪ್ಪ ಅಂತಂದ್ರೆ ಅದಕ್ಕೆ ಮತ್ತೆ ನೀವೆಲ್ಲರೂ ಕೂಡ ನಮಗೂ ಬೇಯಬೇಡ್ರಿ, ಗುರುಗಳಿಗೆ ಬೇಡ್ರಿ. ತಪ್ಪು ಯಾಕೆ ಹೇರಿ ಬೇಯಬೇಡ್ರಿ. ಯಾಕಂದ್ರೆ ಈ ಆ ಕಾಲ ಮುಗಿದು ಹೋಗ್ಬಿಟ್ಟೈತಿ. ನಮ್ಮ ಅಪ್ಪಗಳು ಹೇಳಿದ್ರಲ್ಲ, ಇದು ಭಾಳ ಮುಂದುವರೆದಂಥ ಕಾಲ ಐತಿ. ಅವಾಗ ಹಿಂದಕ್ಕೆ ಗೊತ್ತಿದ್ದಿಲ್ಲ. ವಚನಗಳು ಏನಿದ್ದು ನಮ್ಮ ಮಠದಾಗ ಅಷ್ಟೇ ಇದ್ದು, ತಾಳೆಗೇರಿ ಒಳಗೆ ನಮ್ಮ ಮಠದಾಗಿದ್ದು, ಇಂಥ ಗೌಡ್ರ ಮನ್ಯಾಗ ಅಷ್ಟೇ ದೊಡ್ಡ ದೊಡ್ಡ ಸಾಹುಕಾರ ಮನೆಗಳೊಳಗೆ ಅಷ್ಟೇ ಇರ್ತಿದ್ದು, ಅವ್ರು ಅಷ್ಟೇ ಓದ್ತಿದ್ರು. ನಾವು ಏನು ಮಾಡ್ತಿದ್ದೆವು, ಅವು ದೊಡ್ಡ ದೊಡ್ಡ ಕಾರ್ಯಕ್ರಮದಾಗ ಒಂದು ವಚನ ತೆಗೆದು, ನೋಡಪ್ಪ ಬಸವ ತಂದೆಗಳು ಹಿಂಗೆ ಹೇಳ್ಯಾರ, ಕಳಬೇಡ ಕೊಲಬೇಡ, ಹಿಂಗೇನೋ ಒಂದು ವಚನ ಹೇಳಿ ಅದ್ರ ಇಷ್ಟ ಅರ್ಥ ಏನು ಇದು ಮಾಡಿ ಮುಚ್ಚಿಟ್ಟು ಬಿಡ್ತಿದ್ದೆವು, ಖಲಾಸ್. ಈ ಹಂಗೆ ಏನ್ರಿ ಐತೇನೋ? ಎಲ್ಲಾರ ಮನೆಗೆ ಬಸವಾದಿ ಶಿವಶರಣರ ವಚನಗಳು ಎಲ್ಲಾರ ಮನ್ಯಾಗ ಅದಾವ. ಅದಕ್ಕೆ ನಾವೆಲ್ಲರೂ ವಚನಗಳನ್ನ ಅಧ್ಯಯನ ಮಾಡಬೇಕು. ಅದಕ್ಕೆ ನಾವು ಏನು ಗುರುಗಳು ಹೇಳ್ತೀವಲ್ಲ, ನಮ್ಮ ಮಾತಾ ಇದ್ದ ಮೇಲೆ ಯಾರು ಕೇಳಕ್ ಹೋಗ್ಬೇಡ್ರಿ. ನೀ ಏನ್ ಮಾಡ್ರಿ, ಸ್ವಂತ ವಚನಗಳನ್ನ ಅಧ್ಯಯನ ಮಾಡಿ. ಬಸವಾದಿ ಶಿವಶರಣರು ಕೊಟ್ಟಂತ ವಚನಗಳನ್ನ ಏನದವಲ್ಲ ಸ್ವಂತಕ್ಕ ಅಧ್ಯಯನ ಮಾಡ್ರಿ. ಆ ವಚನದೊಳಗೆ ಹೆಂಗೆ ಹೇಳ್ಯಾರಲ್ಲ ಹಂಗೆ ನಡ್ಯಾಕ್ ಚಲೋ ಮಾಡ್ಬಿಟ್ರಿ. ಅವ್ರು ನಿಮ್ಗೇನು ಮಂಗಳ ಗೌರಿ ಮಾಡಂದಾರ, ವಚನದಾಗ ಏನು ಹೇಳಿ ಹಂಗೆ ಮಾಡ್ರಿ. ಅಲ್ಲಿ ನಾವು ಅಕಸ್ಮಾತ್ ಬಂದು ಈಗ ಏನು ನಾವೇನು ಮಾತು ಹೇಳಿದೈತಿ, ಏನೋ ಒಂದು ಕಾರ್ಯಕ್ರಮ ಐತೆ, ಕಳಸ ಹೊತ್ಕೊಂಬರ್ರಿ, ತುಂಬಿದ ಕಳಸ ಹೊತ್ಕೊಂಬರ್ರಿ ಅಂತ ನಾವು ಹೇಳಿದೇವು. ಕೇಳ್ರಿ ಪ್ರಶ್ನೆ ಅಲ್ರಿ, ಮತ್ತೆ ಶರಣರು ಒಂದ್ ಕಡೆನೂ ತುಂಬಿದ ಕಳಸ ಹೊತ್ಕೊಳಕ್ ಹೇಳಿಲ್ಲ, ತೇವಿ ಮೇಲೆ ವಚನ ಕಟ್ಟುಗಳನ್ನು ಹೊತ್ಕೊಳಕ್ ಹೇಳ್ಯಾರ, ಮತ್ತೆ ಇದೇನು ಹೊಸದ್ ಹೇಳಿದ್ರಿ? ಅವಾಗ ಯಾರು ಕೇಳಾಕ್ ಬರ್ತೈತಿ? ನೀವ ಕೇಳಾಕ್ ಬರ್ತೈತಿ. ಇದು ಕೇಳ್ಬೇಕಾದ್ರೆ ಆ ಶಕ್ತಿ ಯಾವಾಗ ಬರ್ತೈತಿ ನಿಮ್ಗ? ವಚನಗಳನ್ನ ಅಧ್ಯಯನ ಮಾಡಿದಾಗ ಬರ್ತೈತಿ. ಅದಕ್ಕೆ ಅಪ್ಪವ್ರೆ ನೀವು ಅವ್ರಿಗೆ ಬೇಯಬೇಡ್ರಿ, ಅವ್ರ ಗುರುಗಳಿಗೆ ಬೇಯ್ದು ಬೇಡ. ಯಾಕಂದ್ರೆ ಈಗ ಎಲ್ಲರೂ ಸಾಲಿ ಕಲ್ತಿರಿ, ಎಲ್ಲರೂ ಶಿಕ್ಷಣವಂತರಾಗಿರಿ. ಅದಕ್ಕೆ ಎಲ್ಲರೂ ವಚನಗಳನ್ನ ಅಧ್ಯಯನ ಮಾಡ್ರಿ. ವಚನಗಳ ಹೆಂಗೆ ಹೇಳ್ಯಾವಲ್ಲ ಹಂಗ ಬದುಕೋತ ಹೋಗ್ಬಿಡ್ರಿ. ಮತ್ತ ಈ ವಚನಗಳಂದ್ರೆ ಅರ್ಧಂಬರ್ಧ ಇಲ್ಲಿ ಉಳಿದೆಲ್ಲ ಧರ್ಮದಾಗ ಏನ್ರ ಸ್ವಲ್ಪ ಅರ್ಧಂಬರ್ಧ ಮುಂದೆ ಲಾಸ್ಟಿಗೆ ಬಂದಾಗ ಇದು ಹೆಂಗ ಅದು ಹೆಂಗ. ನಮ್ಮ ವಚನಗಳದಾಗ ಉಗಮದಿಂದ ಅಂತ್ಯದವರೆಗೆ ಏನು ಸಂಸ್ಕಾರಗಳದಾವು, ಏನು ವಿಚಾರಗಳದಾವು ಬೇಕಾಗ್ತವ್ರಿ. ಬಡ್ಡಿ ಆಡೋದು ಒಂದು ವ್ಯವಹಾರ ಇರ್ತಾರೆ, ಬಡ್ಡಿ ಆಡೋದು ಬೇಡ, ಇದನ್ನ ನಾವು ವಚನದಾಗ ಹುಡುಕ್ಯಾಡ್ಬೇಕು. ಅದಕ್ಕೆ ಬಸವಣ್ಣನವರು ಒಂದು ಅಜ್ಞೆ ಹೇಳಿದ್ರ, ಕೂಡಲ ಸಂಗನ ಶರಣರ ಭಕ್ತರಲ್ಲದವರಿಗೆ ಕಡಬಡ್ಡಿಯ ಕೊಡಲಾಗದು, ಬಂದರೆ ಒಂದು ಲಾಭ, ಬರದಿದ್ದರೆ ಎರಡು ಲಾಭ. ಹೇಳ್ಬಿಟ್ಟಾರಿಲ್ರಿ. ಅಕಸ್ಮಾತ್ ಅದು ಹೊಳ್ಳಿ ಬತ್ತಂದ್ರ ಒಂದ್ ಲಾಭ ಬತ್ತು, ಅಕಸ್ಮಾತ್ ಬರ್ಲಿಕ್ಕಂದ್ರ ಇಲ್ಲಿ ಉಂಬನು ಕೂಡಲ ಸಂಗಮ, ಅಲ್ಲಿ ಉಂಡಲು ಕೂಡಲ ಸಂಗಮ ಹೇಳ್ಯಾರಿಲ್ರಿ. ಅದಕ್ಕೆ ಇದು ಸುಮ್ಮ ಒಂದು ಉದಾಹರಣೆ ಹೇಳಿದೆ. ಹಂಗ ಪ್ರತಿಯೊಂದು ಪ್ರಶ್ನೆಗೆ ಉತ್ತರಗಳು ಎಲ್ಲದವು? ವಚನ ಸಾಹಿತ್ಯದ. ಅದಕ್ಕೆ ವಚನ ಸಾಹಿತ್ಯ ಅಂದ್ರ ಬಹಳ ದೊಡ್ಡದರಿವಾದ ತಾಯಿ. ವಚನ ಸಾಹಿತ್ಯ ಬಸವ ತಂದೆಗಳು ಹೇಳ್ತಾರ, ನಿತ್ಯ ಭಂಡಾರಕ್ಕೆ ಲಕ್ಷ್ಯದ ಮೇಲೆ 96,000 ವಚನಗಳು ಬಂದು ಸೇರ್ತಿದ್ದು ಪ್ರತಿ ದಿವಸ. ಅಂದ್ರ ನಿತ್ಯನು ಅಷ್ಟು ಜನ ಶರಣರು, ಪ್ರತಿಯೊಬ್ಬ ಶರಣರು ವಚನ ಬರೋದು ತಂತಂದ ಅಲ್ಲೆಲ್ಲ ಜಮಾ ಮಾಡ್ತಿದ್ರು. ಅಷ್ಟು ವಚನಗಳು ಅಂದ್ರೆ ಅದಕ್ಕೆ ಅಲ್ಲಂ ಪ್ರಭು ತಂದೆಗಳು ಒಂದು ಹೇಳ್ತಾರೆ. ಈಗ ಅಪ್ಪ ಅವ್ರಂದ್ರು 33 ಜನ ಶರಣೆಯರು, ಇಷ್ಟು ಜನ ಅಂದ್ರೆ ಇಷ್ಟು ಮಂದಿ ನಮ್ಗೆ ಸಿಕ್ಕೈತೆ ಅಟ್ಟೇರಿ ಅಪ್ಪರೇ. ಅಂದ್ರ ಯಾ ಶರಣರು 1,96,000 ಜನ ಏನು ಚರಜಂಗಮರು ಇದ್ರಲ್ಲ ಅವ್ರು ಎಲ್ಲರೂ ವಚನಗಳನ್ನ ಬರ್ತಿದ್ರು. ಆದ್ರ ಕಲ್ಯಾಣದೊಳಗೆ ಕ್ರಾಂತಿಯಾಗಿ ವಚನಗಳ ನಾಶ ಆಗೋ ಕಾಲಕ್ಕೆ ಏನ್ ಮಾಡಿದ್ರು, ನಂದೇನು ಮಾಡೋದು ತಗೊಂಡು ಸುಮ್ಮ ಸಾಮಾನ್ಯ ಐತಿ, ಇದು ದೊಡ್ಡ ಅವ್ವ, ಇದು ದೊಡ್ಡ ಅಪ್ಪ, ಇವ್ರ ವಚನಗಳು ಉಳಿಲಿ, ಇವ್ರ ಮಾರ್ಗ ಇವ್ರು ನೋಡೇ ನಾನು ಒಂದ್ ಎರಡೆರಡು ಮಾತು ಬರ್ತೀನಿ, ನನ್ನ ತಗೊಂಡೇ ಮಾಡ್ತೀನಿ, ಇವ್ರು ಉಳಿಲಿ ಅಂತ ಆ ಕೆಲವೊಂದು ವಚನಗಳು, ಮುಖ್ಯವಾದಂತ ವಚನಗಳನ್ನು ಹೊತ್ತುಕೊಂಡು ಬೆನ್ನಿಗೆ ಕಟ್ಕೊಂಡು ಅಕ್ರನ್ನೆಲ್ಲ ರಕ್ಷಣೆ ಮಾಡಕ ತಮ್ಮ ಎಲ್ಲಾನು ಹಾಳು ಮಾಡ್ಕೊಂಡಾರಿ ತಾಯಿ. ಅವಾಗ ಎಷ್ಟು ಕಷ್ಟ ಆಗೈತೆ ಅಂದ್ರೆ ಸುಮ್ಮನೆ ಒಂದು ಸಣ್ಣ
ಮಾತು ಹೇಳ್ತೀನಿ ಕೇಳ್ರಿ. ಅವಾಗ ಏನಾಯ್ತು, ಎಳೆ ಹೂಟಿ ಶಿಕ್ಷೆ ಆಯ್ತು. ಎಳೆ ಹೂಟಿ ಶಿಕ್ಷೆ ಆಗಣೆ ಕಲ್ಯಾಣಮ್ಮಗೆ ಗೊತ್ತಾಯ್ತು. ಕಲ್ಯಾಣಮ್ಮ ಅಂದ್ರೆ ಯಾರು ಗೊತ್ತೈತಿಲ್ರಿ? ಹರಳಯ್ಯನವ್ರ ಮನೆಯವರು, ಹರಳಯ್ಯನವರ ಧರ್ಮಪತ್ರಿ, ಅವ್ರ ಮಗ ಶೀಲವಂತಗ ಮತ್ತ ಅವ್ರ ಗಂಡಗ ಎಳೆ ಹೂಟಿ ಶಿಕ್ಷೆ ಆಯ್ತು, ಮತ್ತ ಮಾದರಸರಿಗೆ ಶಿಕ್ಷೆ ಆಯ್ತು ಅನ್ನೋದು ಗೊತ್ತಾಯ್ತು ತಕ್ಷಣ ಆ ತಾಯಿ ಓಡ್ಕೋತ ಎಲ್ಲಿ ಹೋದ್ಲು, ಆ ಶಿಕ್ಷೆ ಎಲ್ಲಿ ನಡೀತಿಲ್ಲ ಆ ಜಾಗ ಓಡ್ಕೋತ ಹೋಗಿ ನೋಡ್ತಾಳ, ಗಂಡ ಸತ್ತಿದ್ದ, ವಯಸ್ಸಾದ ಮನುಷ್ಯ, ಹಿರಿಯ ಮನುಷ್ಯ. ಅದು ಆನೆ ಕೈ ಕಟ್ಟಿ ಕಾಲೇ ಎಳ್ಸಾಡ್ಬಿಟ್ಟಿದ್ರು, ಸತ್ತು ಹೋಗ್ಬಿಟ್ಟಿದ್ರು. ಆ ಕಡೆ ಅವ್ರ ಅಣ್ಣನ್ ನೋಡ್ತಾನ, ಅಂದ್ರ ತನ್ನ ಮಗಳು ಕೊಟ್ಟಂತ ತನ್ನ ಸೊಸಿ ಅಣ್ಣನ್ ನೋಡ್ತಾನ ಮಾದರ್, ಅವರು ಸತ್ತಿದ್ರು. ಹಿಂಗ ನೋಡ್ತಾಳ, ನೋಡಿ ನನ್ನ ಮಗ ಎಲ್ಲಿ? ಏ ಇಲ್ಲ, ಅದು ಶಿಕ್ಷೆ ಟೈಮ್ ಮುಗಿತು, ನಿನ್ನ ಮಗ ಜೀವಂತಿದ್ದ, ಅವನು ಪರುಷ ಕಟ್ಟೆಗೆ ಒಯ್ದಾರ ಅಂತ ಹೇಳಿದ್ರು. ಅಂದ್ರ ಇವ್ರಿಬ್ರು ಸತ್ತಿದ್ರು. ಇನ್ನು ಸುಮ್ನೆ ಟಿವಿಯಾಗ ನೋಡ್ತಿರ್ತಾರ ನೋಡ್ರಿ, ಈಗ ಮರಣ ದಂಡನೆ ಎತ್ ಕೊಡ್ತಾರಲ್ಲ, ಹೆಂಗ್ ಜಡ್ಜ್ ನಿಂತಿರ್ತಾನ, ನಿತ್ತು ಅದಕ್ಕೊಂದು ಟೈಮ್ ಹಾಕಿರ್ತಾನ್ರಿ, ಹೆಂಗ್ ಎಷ್ಟೊತ್ತಕ ಮಾಡ್ಬೇಕು ಅನ್ನೋ ಸತ್ ಬರ್ದಿರ್ತಾರಲ್ಲಿ. ಈಗ ಹೆಂಗ್ ಇಷ್ಟೇ ಟೈಮ್ ಅಷ್ಟು ಟೈಮ್ ಮಾಡಿ ಇಳಿಸ್ಬಿಡ್ತಾರ, ಅವ್ ಸಾಯಲ್ಲ, ಗ್ಯಾರಂಟಿ ಸಾಯ್ತಾರ ಅನ್ನೋದು ಫಿಕ್ಸ್ ಇರ್ತೈತಿ. ಹಂಗೆ ಈ ಎಳೆ ಊಟಿ ಶಿಕ್ಷೆಗೂ ಒಂದು ಸಮಯ ಇತ್ತು, ಆ ಸಮಯ ಮುಗಿದ್ ಬಿಟ್ಟಿತ್ತು. ಆದ್ರೆ ಇದು ಹರಿಯದ ಜೀವ, ಈ ಹರಿಯದ ಜೀವ ಜೀವಂತಿತ್ತು. ಅವಾಗ ಇವೇನು ಜುಟ್ಲುಗಳು ಇದ್ದಿಲ್ಲ ಸುತ್ತು ಕಡೆ ಎಲ್ಲ ನಡುನೆತ್ತಿ ಬಾ. ಅದಕ್ಕ ಅವು ಎಂತಾವದ ಅಂದ್ರ, ಎತ್ತು ಎಮ್ಮೆಗೆ ಬಾಲ, ಎತ್ತಿಗೆ ಎಮ್ಮಿಗೆ ಬಾಲ ಇರ್ತೈತಿಲ್ರಿ, ಇರ್ತೈತಿಲ್ಲವ? ಎತ್ತು ಎಮ್ಮೆಗೆ ಬಾಲ, ಕತ್ತೆ ಕುದುರೆಗೆ ಬಾಲ, ಕತ್ತಿಗೆ ಕುದುರೆಗೆ ಬಾಲ ಇರ್ತಾವಲ್ರಿ. ನಡುನೆತ್ತಿ ಬಾಲದ ಕೋತಿಗಳನ್ನ ಸುತ್ತಮುತ್ತ ಇತ್ತಿದ್ರಲ್ಲ ಆಚಾರಿ ಇವ್ರೆಲ್ಲ ಅಂದ್ರು, ಏ ಮಗ ಇವ ಜೀವಂತದ, ನೀವು ಇವನು ಬಿಡುದು ಬೇಡ, ಮುಂದೆ ಯಾರು ಸಹಿತ ಇಂಥದ ಮಾಡಬಾರ್ದು, ಅದಕ್ಕೆ ಇವನು ತಗೊಂಡ್ ನಡ್ರಿ. ಎಲ್ಲಿ ಒಯ್ದು ಅಲ್ಲಿ ಭಾಳ ಬಸವಣ್ಣನ ಭಾಳ ಜಾಗ ಒಂದು ಭಾಳ ಫೇಮಸ್ ಆಗೈತೆ, ಪರುಷ ಕಟ್ಟೆ, ಅಲ್ಲಿಗೆ ತಗೊಂಡ್ ನಡ್ರಿ. ತಗೊಂಡು ಒಯ್ದು ಅಲ್ಲಿ ಏನ್ ಮಾಡಿದ್ರು ಗೊತ್ತೈತಿ, ನಾ ಜೀವಂತ ಟುಕು ಆಯ್ತಿತ್ತು, ಕಾಲು ಮ್ಯಾಕ ಮಾಡಿ ತಲಿ ತೆಳಾಕ್ ಮಾಡಿ ಕಟ್ಟಿಬಿಟ್ರು. ಕಣ್ಣಾಗ ಬಾಯಾಗ ಮಗುನ ತಟ ರಕ್ತ ಸೋರಾಕತ್ತ, ಹಿಂಗ ಒಯ್ದಾರ ಅಂತ ಹೇಳಿದ್ರು. ಆ ತಾಯಿ ಹಂಗೆ ಕಲ್ಯಾಣಮ್ಮ ಎದ್ದೆ ಆತ ಅವಸರ ಮಾಡಿ ಓಡ್ಕೋತ ಬಂದು ಪರುಷ ಕಟ್ಟೆಗೆ ಬಂದು ನೋಡ್ತಾಳ ಮಗ ಸತ್ತು ಬಿಟ್ಟಾನ, ಸೋರಾಕ್ತ ರಕ್ತ, ತೆಕ್ಕಿ ಬಡ್ಕೊಂಡು ಅಳ್ಳಾಕತ್ತಾಳ, ಎಪ್ಪಾತ ಅಳ್ಳಾಕತ್ತಾಳ. ಅಂತ ಸಮಯದೊಳಗ ನಮ್ಮ ಪಾಟೀಲ್ ಅಪ್ಪಾರ ಅಂತವ್ರು ಒಬ್ರು ಓಡಿ ಬಂದ್ರು, ಯವ್ವ ಇನ್ನೊಂದು ದೊಡ್ಡ ಅನಾಹುತ ಐತಿ, ಏನು ಅದಕ್ಕೆ ಒಂದು ರಾಜಾಜ್ಞೆ ಆಗಿಬಿಟ್ಟೈತಿ, ಎಲ್ಲಾ ಶರಣರನ್ನ ಇದು ಮಾಡ್ಬೇಕು, ಎಲ್ಲ ವಚನ ಸಾಹಿತ್ಯವನ್ನ ನಾಶ ಮಾಡ್ಬೇಕು, ಶರಣರನ್ನ ಚದರಿಸ್ಬೇಕಂತ ಬಂದೈತಿ. ಮತ್ತೆ ಹೆಂಗ್ ಮಾಡುದು? ಏಯವ್ವ, ನನ್ನ ಗಂಡ ಹೋಗ್ಯಾನ ಹೋಗ್ಲಿ, ನನ್ನ ಮಗ ಹೋಗ್ಯಾನ ಹೋಗ್ಲಿ, ನನ್ನ ಪರಿಸ್ಥಿತಿ ಮುಂದಿನ ಜೀವನದಾಗ ಯಾರಿಗೇ ಬರಬಾರ್ದು ಅಂತೇಳಿ ಆ ತಾಯಿ ಏನ್ ಮಾಡಿದ್ಲು ಅಂತಂದ್ರಿ, ತನ್ನ ಮಗನ ಹೆಣ ಅಲ್ಲೇ ಬಿಟ್ಟು ಓಡ್ಕೋತ ಹೊಳ್ಳಿ ಮಹಾಮನೆಗೆ ಬರೋಕೆ ಎಲ್ಲರೂ ತಯಾರಾಗಿ ನಿಂತಾರೆ. ಎಲ್ಲರೂ ಬೆನ್ನಿ ಕಟ್ಕೊಂಡು ಹೆಗಲಿ ಕಟ್ಕೊಂಡು ಇದು ಮಾಡ್ಕೊಂಡು ಎಲ್ಲರೂ ನಿಂತಾರ. ಎಲ್ಲರೂ ತಯಾರಾಗಿ ನಿಂದ್ರು. ಮತ್ತೆ ಯಾರಿಗೆ ವಚನ ಕಟ್ಟಬೇಕು ಅಂದ್ರೆ ವಚನ ಕಟ್ಟು ಹೊರವ್ರು ಯಾರಾದ್ರಿ ಗಟ್ಟಿಂದ ಪಟ್ಟನೆ ಓಡ್ಕೊತ್ ಬಂದು ಈ ತಾಯಿ ಅಂಡಗಚ್ಚಿ ಹಾಕದಕ್ಕೆ ನನಗೊಂದು ಕಟ್ಕೊಡ್ರಿ ಅಂದ್ರು. ಯಾರು? ಕಲ್ಯಾಣಮ್ಮ ತಾಯಿ. ಗಂಡ ಸತ್ತಾನ, ಅದು ಎಳೆ ಊಟಿಯಿಂದ, ಮಗ ಸತ್ತಾನ, ನಿನ್ನೆನೆ ಲಗ್ನ ಆದಂತ ಮಗ ಸತ್ತಾನ, ನನಗ್ ಕೊಡ್ರಿ ಅಂದ್ರು. ಎಲ್ಲಾರ ಕಣ್ಣಾಗ ನೀರ. ಇಲ್ಲವ ಅಂದ್ರು, ಇಲ್ಲ, ನನಗ ಬಂದ ಪರಿಸ್ಥಿತಿ ಮುಂದ ಯಾರಿಗೇ ಬರಬಾರ್ದು, ಈ ಭಾರತ ಭೂಮಿಯಲ್ಲಿ ಈ ವಿಶ್ವದಲ್ಲಿ ಯಾರಿಗೇ ಬರಬಾರ್ದು, ನನಗ್ ಕೊಡ್ರಿ. ಯಾಕಂದ್ರ ಈ ವಚನಗಳು ಉಳಿದ್ರ ನಾಳೆ ಯಾರೇ ಇಂಥ ಜ್ಞಾನಿಗಳು ಅಕ್ರು ತೆಗೆದು ಓದಿ ಅವ್ರಂತ ಅರಿವು ಜಾಗೃತಿ ಆಕೈತಿ. ಹಿಂಗ ನಿತ್ಯ ಗಟ್ಟಿಯಾಗಿ ಸಮಾಜದೊಳಗೆ ಮಾತಾಡ್ತಾರ, ಮತ್ತೆ ಜಾಗೃತಿ ಬರ್ತದ. ಈ ವಚನಗಳೇ ಮುನಿಗೆ ಹೋದ್ರೆ ಏನ್ ಮಾಡಕ್ಕಾಕೈತಿ ಅಂತೇಳಿ ಹಂಗ ಆ ತಾಯಿಗಳೆಲ್ಲ ಹೊತ್ಕೊಂಡು ಅಕ್ರನ್ನೆಲ್ಲ ಆ ಕಲ್ಯಾಣದಿಂದ ಹೊರಗೆ ತಗೊಂಬಂದು ರಕ್ಷಣೆ ಮಾಡಿ ಅವನ್ನ ಸುಟ್ರು. ಅಲ್ಲಿ ರಾಜಾಜ್ಞೆ ಏನಾಗಿತ್ತು ಗೊತ್ತೈತೇನ್ರಿ? ಶರಣರನ್ನ ಕೊಲ್ರಿ ಅಂತಲ್ಲ, ಆ ವಚನಗಳನ್ನ ನಾಶ ಮಾಡ್ರಿ, ವಚನಗಳನ್ನ ಸುಡ್ರಿ, ನೀರ ಹಾಕಿ ಹಾಳು ಮಾಡ್ರಿ ಎತ್ತಿತ್ತು. ಅಷ್ಟು ಮೀರಿ ಯಾರು ವಿರೋಧ ಮಾಡ್ತಾರಲ್ಲ ಅವ್ರು ರುಂಡ ಹಾರಿಸ್ಲಿತ್ತಿತ್ತು. ಹಂಗ ವಚನ ಸಾಹಿತ್ಯವನ್ನ ನಾಶ ಮಾಡುವುದೇ ಈ ನಡನೆತ್ತಿ ಬಾಲದ ಕೋತಿಗಳ ಇದು. ಅದು ಏನೈತಲ್ಲ, ಈಗ ಅದು ಒಂದು ಜಾತಿಗೆ ಸೀಮಿತ ಆಗಿಲ್ಲ. ನಡನೆತ್ತಿ ಬಾಲದ ಕೋತಿಗಳು ಎಲ್ಲ ಏನಾಗ್ಬಿಟ್ಟಾರ, ಲಿಂಗಾಯತೊಳಗೆ ಬಂದ್ಬಿಟ್ಟಾರ. ಇವು ಏನದ ಅವಕ್ಕೆ ಬರುದಿಲ್ಲ, ಅವಕ್ಕೇನಿ ಹವನ ಮಾಡಕ್ ಬರ್ತೈತಲ್ರಿ ಪರ, ಅವಕ್ ಬರೋದಿಲ್ಲ. ಅವ್ರಿಗೆ ಕಲ್ಸಾಕತ್ತಾರ ಇವ್ರು. ಬಿಟ್ಟು ಚಂದ ಕಲ್ತು ಬರಾಕತ್ತಾವ, ಅಲ್ಲಿ ಹೋಗಿ ಇಲ್ಲಿ ಹೋಗಿ ಕಲ್ತು ಬರಾಕತ್ತಾವ, ಏನೋ ಬೆಂಕಿ ಹಾಕಾಕತ್ತಾವ ಮನ್ಯಾಗ, ಎಲ್ಲಾರ ಮನ್ಯಾಗ ತಂತಂದು ತೂ. ಅದಕ್ಕೆ ಇವ್ರದಿಂದ ನಾವು ಬಚಾವ್ ಆಗ್ಬೇಕು. ಇವ್ರದಿಂದ ನಾವು ಬಚಾನ ಆಗ್ಬೇಕಾದ್ರೆ ಏನ್ ಮಾಡಬೇಕು? ವಚನಗಳನ್ನ ಅಧ್ಯಯನ ಮಾಡಬೇಕು. ಆ ಒಂದು ಮುಖ್ಯವಾದಂತಹ ವಿಚಾರವನ್ನು ಇಟ್ಟುಕೊಂಡು ಅಪ್ಪವರು ವಚನ ಜ್ಯೋತಿ ಕಾರ್ಯಕ್ರಮ, ವಚನ ಜ್ಯೋತಿ ಅದನ್ನ ಸ್ಪಷ್ಟಪಡಿಸಿಬಿಟ್ರು. ನನಗೂ ಅದು ಚಿಂತಿತ್ತು, ಏನಪ್ಪಾ ಇದೊಂದು ಜ್ಯೋತಿ ತೊಂದರ
ಏನಿದು ಹೊತ್ತಿತ್ತು ಅದೇ ಹೇಳಿದ್ರು ಭಾಳ ಸ್ಪಷ್ಟ ಅಂತ ಹೇಳಿದ ಮಾತು ನನಗೆ ಭಾಳ ಸಂತೋಷ ಆಯ್ತು. ಅದನ್ನೇನು ಬೆಳಗ್ಗೆ ದೀಪ ಆಕೈತಿ, ಬಣಮಿಗೆ ಹಚ್ಚಿದ ಬೆಂಕಿ ಆಕೈತಿ, ಅದು ಅಲ್ಲ. ಅವ್ರು ಹರಡಾಕತ್ತಿದ್ದು ವಚನ ಜ್ಯೋತಿ. ಅದಕ್ಕೆ ನಾವೆಲ್ಲರೂ ವಚನ ಜ್ಯೋತಿಗಳಾಗಬೇಕು. ಈಗ ನಾವಿಲ್ಲೆಲ್ಲರೂ ಇದ್ದವ್ರು ಯಾರದೇವ್ರಿ? ಈಗ ಒಮ್ಮೆ ಒಂದೊಂದು ಹಾಡ್ದಾಗ ಬೇಗನೆ ಬಾರೈ ಬಸವ, ಬೇಗನೆ ಬಾರೈ ಚೆನ್ನ ಬಸವ ಬರ್ತಾರನ. ಅಕ್ಕ ಮಹಾದೇವಿ ತಾಯಿ ಬೇಗನೆ ಬಾ ಬರ್ತಾರನವ್ರು? ಬರೋದಿಲ್ಲ. ಮತ್ತೆ ಅಕ್ಕ ಮಹಾದೇವಿ ತಾಯಿ, ಬಸವಣ್ಣನವರು, ಚೆನ್ನ ಬಸವಣ್ಣನವರು ಎಲ್ಲ ಶಿವಶರಣರು ಅದಾರೋ ಇಲ್ಲೋ? ಈಗ ಎಲ್ಲದಾರ? ಎಲ್ಲರೂ ಎಲ್ಲದಾರ ಅಂದ್ರ ನನ್ನ ಕಣ್ಣು ಮುಂದೆ ಅದಾರ ಎಲ್ಲರೂ. ಇವ್ರೆಲ್ಲರೂ ಏನ್ ನೀವೆಲ್ಲರೂ ಕಾಣಕತ್ತಿರಲ್ಲ, ನೀವೆಲ್ಲರೂ ಬ್ಯಾರೆದವರಲ್ಲ. ಅವಾಗಿನ 770 ಜನ ಅಮರಗಣಗಳು, ಲಕ್ಷದ ಮೇಲಿನ 96,000 ಜನ ಚರ ಜಂಗಮರು ಯಾರದ್ರಿ? ನೀವು ಆದ್ರಿ. ನೀವು ಆದ್ರಿ ಅಂದ್ರ ಸ್ವಲ್ಪ ಮರ್ತೀರಿ. ಯಾಕ ದಿವ್ಸ ಭಾಳ ಆಗೈತಲ್ಲ, 800 ವರ್ಷಟ್ಲೆ ಗ್ಯಾಪ್ ಆಗೈತಿ ನಡ್ಬಾರ್ಕ. ಈಗ ಸಾಲಿ ಕಲ್ತಿರ್ತೇವ್ರಿ 2 ಮಗ್ಗಿ. ಯಾವ ಎಲ್ತ ಕಲ್ತಿದ್ ನೀನು? ಇಲ್ಲ ಸೆಕೆಂಡ್ ಇಯರ್ ತಕ್ಕ ಮಗ್ಗಿ ಎಲ್ತಕ್ಕ ಬರ್ತಿದ್ವು. 5ನೇ 6ನೇ ಇದ್ದಾಗ 20-25 ತಕ್ಕ ಮಗ್ಗಿ ಬರ್ತಿತ್ತು ನಮ್ಮ ಅವಾಗ. ಈಗ 19 ಹೇಳಂದ್ರೆ ಹೇಳ್ತಾಳ ನಮ್ಮವ್ವ. ಬರ್ದಿಲ್ಲ. ಯಾಕೆ ಬರ್ದಿಲ್ಲ ಅಂದ್ರ ಮರ್ತೈತಿ ಅದು, ಹೌದಲ್ರಿ? ಈಗ ಒಂದ್ ಸ್ವಲ್ಪ ಹಾಳು ನೋಡ್ಕೊಂಡ್ಬಿಟ್ಟಿರ್ತೀವಿ, ಮತ್ತೆ 25 ತಕ್ಕ ನಮ್ಮವ್ವ ಹೇಳೇ ಬಿಡ್ತಾಳ. ಹಂಗ ನಮ್ಗೆ 800 ವರ್ಷದಾಗ ಏನಾಗೈತಿ, ನಾವು ಸ್ವಲ್ಪ ಮರ್ತೇವ್. ಅದಕ್ಕೆ ಈ ಮರ್ತಿದ್ದನ್ನು ಹೊಳ್ಳಿ ಅಪ್ಪಗಳು ಏನ್ ಮಾಡಾಕ್ತಾರ? ಜಾಗೃತಿ ಮಾಡಾಕ್ತಾರ. ಅದಕ್ಕೆ ನಾವೆಲ್ಲ ಜಾಗೃತ ಆಗಿ, ಅಕ್ಕ ಮಹಾದೇವಿ ತಾಯಿ ಅಂದ್ರ ಬ್ಯಾರೆ ಅಲ್ಲ, ಬಸವಣ್ಣನವ್ರಂದ್ರ ಬ್ಯಾರೆ ಅಲ್ಲ, ಗುಡ್ಡಾಪುರದ ತಾಯಿ ಅಂದ್ರ ಬ್ಯಾರೆ ಅಲ್ಲ, ಎಲ್ಲಾ ಕಲ್ಯಾಣದ ಶರಣರಂದ್ರ ಬ್ಯಾರೆ ಅಲ್ಲ. ಆ ಶರಣರು ಎಲ್ಲಾರು ಅಂದ್ರೆ ಯಾರು? ನಾನೇ. ಆ ಶರಣರು ಎಲ್ಲಾರು ಯಾರು? ನೀವೇರಿ ಗುರುಗಳು ತಂದಿರ್ಬತ್ತ. ಆ ಶರಣರು ಎಲ್ಲಾರು ಯಾರು? ಯಾರು ಶರಣರು? ಯಾರ್ರಿ? ಅವ್ರು ಯಾರಿಗೂ ನಮ್ಗೆ ಅದಕ್ಕೆ ನೀವು ಪ್ರತ್ಯಕ್ಷ ಆ ಶರಣರದಿರಿ. ಅಂದ್ರೆ ಆ ಶರಣರು ಏನು ಕೆಲಸ ಮಾಡ್ಯಾರ ಅದನ್ನ ಯಾರು ಮುಂದುವರ್ಸ್ಕೊಂಡು ಹೋಗ್ಬೇಕು? ಬರ್ಬೇಕು, ನಮ್ಮ ಬ್ರಿಟಿಷರು ಬರ್ಬೇಕಣ್ಣ ಮುಂದುವರ್ಸ ಎಲ್ಲ. ಹೌದಲ್ಲ? ಅದಕ್ಕೆ ನಮ್ಮ ಕೆಲಸ ನಾವೇ ಮಾಡ್ಕೊಂಡು ಹೋಗೋದು. ಒಬ್ಬ ಲಿಂಗಾಯತ ಆಗುವುದು, ಒಬ್ಬ ಲಿಂಗ ಕಟ್ಕೊಂಡು ಲಿಂಗ ಪೂಜೆ ಮಾಡೋದು, ಒಬ್ಬ ವಚನಗಳನ್ನು ಅಧ್ಯಯನ ಮಾಡೋದು ಅಂದ್ರ ಅದು ವಿಶ್ವ ಕಲ್ಯಾಣದ ಕೆಲಸ. ನಾಲಿಗೆ ಒಳ್ಳೆಯದಾದರೆ ನಾಡೆಲ್ಲ ಒಳ್ಳೆಯದು. ನಾನು ಒಬ್ಬ ಸುಧಾರಿಸಿದ್ರ ನನ್ನ ಸುತ್ತಮುತ್ತ ಎಲ್ಲಾ ಸುಧಾರಿಸ್ತೈತಿ. ಅದಕ್ಕೆ ಈ ಲಿಂಗಾಯತ ಧರ್ಮ ಅಂದ್ರೆ ಆ ಅವ್ವನ್ನ ಈ ಅವ್ವನ್ನ ಶಾಣೆದ ಮಾಡೋದು ಸುಧಾರಿಸೋದಲ್ಲ, ಹೌದಲ್ರಿ? ನಮ್ಮನ್ನು ನಾವು ಸುಧಾರಿಸೋದು, ನಮ್ಮನ್ನು ನಾವು ಶಾಣೆನ ಮಾಡ್ಕೊಳ್ಳೋದು, ನಮ್ಮಂತಕ್ಕಿರುವಂತ ದೋಷಗಳನ್ನು ಪ್ರತಿ ದಿವಸ ಪ್ರತಿ ಕ್ಷಣ ಆದಷ್ಟು ಒಂದು 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 ಕಳಿಸ್ಕೊಳ್ಳೋದು. ಇದು ಲಿಂಗಾಯತ ಧರ್ಮ ಅಂತ ಸತ್ಯ ಶುದ್ಧವಾದ ಧರ್ಮದೊಳಗ ನಾವು ನೀವು ಎಲ್ಲ ಜನಿಸೇವಿ. ಅದರ ಅದನ್ನು ಬೆಳೆಸ್ಕೊಂಡು ಹೋಗುದು, ಉಳಿಸ್ಕೊಂಡು ಹೋಗುದು ಯಾರ ಕೈಯಾಗೈತಿ ಅಂದ್ರ ನಮ್ಮ ಕೈಯಾಗೈತಿ. ಆ ದಿಕ್ಕಿನೊಳಗ ನಾವು ನೀವು ಎಲ್ಲರೂ ಪ್ರಯತ್ನ ಮಾಡೋಣ. ಇವತ್ತಿನಿಂದ ವಚನಗಳನ್ನು ಓದೋನು. ಮಕ್ಕಳಿಗೆಲ್ಲ ಏನೈತಿಲ್ಲ, ಮನ್ಯಾಗ ಮಕ್ಕಳದವಲ್ಲ, ಅವ್ರಿಗೆ ವಾರಕ್ಕೊಂದು ವಚನವನ್ನು ಕಂಠಪಾಠ ಮಾಡಿಸ್ರಿ ಮಕ್ಕಳಿಗೆ. ಅವ್ರು 50 ವಚನ ಕಲ್ತು ಅವ್ರಿಗೆ 50 ವಚನ ಬಾಯ್ಪಾಟ್ ಮಾಡಿಸ್ಬಿಡ್ರಿ. ಈಗ ಸುಮ್ ಬಾಯ್ಪಾಟ್ ಮಾಡಿರ್ತಾರ, ಅವ್ರ ಮುಂದೆ ಬದುಕಿನೊಳಗೆ ಗೊತ್ತಾಕೈತೆ ಆ ವಚನ ಅರ್ಥ ಏನು, ಆ ವಚನದ ಮಹಿಮೆ. ನೀವು 50 ವಚನ ಬಾಯ್ಪಾಟ್ ಮಾಡಿಸಿಬಿಟ್ರೆ ತಿಳ್ಕೊರಿ, ಅವ್ರು ಇಡೀ ಅವರ ಬದುಕಿನಲ್ಲೇ ಕೆಟ್ಟ ವ್ಯಕ್ತಿಗಳಾಗುದಿಲ್ಲ. ಅವ್ರ ರಾಜಕಾರಣಿಗಳಾಗಲಿ, ಪೊಲೀಸರಾಗಲಿ, ರೈತರಾಗಲಿ, ವ್ಯಾಪಾರ ಮಾಡ್ಲಿ, ಏನಾದ್ರೂ ಮಾಡ್ಲಿ, ಆದ್ರ ಸಮಾಜ ದ್ರೋಹಿ ವ್ಯಕ್ತಿಗಳು ಅವ್ರು ಆಗಕ್ ಸಾಧ್ಯನೇ ಇಲ್ಲ. ಅದಕ್ಕೆ ಎಲ್ಲರೂ ತಮ್ಮ ಮಕ್ಕಳಿಗೆ 50 ವಚನ ಕಲಿಸಬೇಕು ನಿತ್ಯ. ಅಲ್ಲಿಂದ ಅಪ್ಪವ್ರು ನಮ್ಗೆ ಲಿಂಗದ ಬಗ್ಗೆ ಹೇಳಿದ್ರು. ಈಗ ಒಂದು ಸಮಾಜದೊಳಗ ಬಹಳ ದೊಡ್ಡ ಕೆಟ್ಟದಂತ ಒಂದು ವಿಷಯಗಾಳಿ ಹರಡಾಗ್ತೈತಿ. ಏನ್ ಮಾಡ್ಬೇಕು? ಈ ಮಕ್ಕಳು ಅಂತಕ್ಕಿಂತ ಲಿಂಗಾನೇ ತೆಗೆದು ಬಿಟ್ರೆ ಮುಗಿತ್ಲ, ಇವರೇ ಲಿಂಗಾಯತ್ರ ಬಡ್ಕೋತಾರ ಇವ್ರು. ಮತ್ ನಾವ್ ಹೆಂಗ್ ಹೇಳ್ದಂಗೆ ಕೇಳ್ತಾರ. ಅದಕ್ಕೆ ಲಿಂಗಾನೇ ತೆಗಿಯುವಂತ ವ್ಯವಸ್ಥೆ ನಡೆದೈತ್ರಿ ಬಂಡಿಗೇರಿ ಅಪ್ಪ ಅವ್ರೆ. ಏನಾಯ್ತು ಗೊತ್ತೈತೇನೋ, ಒಂದ್ ಕಡೆ ನನಗೂ ಕರೆದ್ರು. ಏನಪ್ಪಾ ಅಂದ್ರೆ ಅದೊಂದು ಅದನ್ನ ಹೇಳ ಅಯ್ಯಾಚಾರ ಅನ್ನೋ ಒಂದು ದೀಕ್ಷೆ. ಆ ದೀಕ್ಷೆ ಹಿಂಗ ಒಂದು 50-60 ಹುಡುಗರು ಕೂತಾವು, ಅದನ್ನ ಮಾಡಾಕತ್ತಾರ. ಅಲ್ಲಿ ಏನ್ ಕೊಡ್ತಾರಪ್ಪ, ಏನ್ ಕೊಡಾಕತ್ತಾರ? ಸ್ಥಾವರ ಲಿಂಗ ಕೊಡಾಕ್ತಾರ. ಇಟ್ಟಿಟ್ಟು ದಮ್ 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 ದಮ್. ನಾನ್ ಯಾವ ಏನ್ ಹಸ್ತ ಮುಟ್ರಿ ಅಂದ್ರು ಇದನ್ನ ಹೆಂಗ ಮುಟ್ಲಿ? ಇದಕ್ಕೆ ಅಂಜನ ನಮ್ಮವರು ಶರಣರು ಅದನ್ನ ನೋಡ್ಬೇಡ, ಇದು ಮಾಡ್ಬೇಡ ಅಂದ್ರೆ ಆ ಸ್ಥಾವರದಕ್ಕೆ ಹೆಂಗ ಮುಟ್ಟಲಿ? ಇಷ್ಟು ಲಿಂಗ ಕೊಟ್ಟಾರ ನಮ್ಗೆ ಬಸವಣ್ಣನವರು, ಇದು ಹೆಂಗ ಮುಟ್ಲಿ ಅಂದ್ರ ಇದ್ರ ಉದ್ದೇಶ ಏನಪ್ಪಾ ಅಂದ್ರ ಈ ಲಿಂಗನೇ ತೆಗೆದು ಬಿಡ್ಬೇಕು. ಈ ಸಮಾಜದ ಲಿಂಗನೇ ತೆಗೆದು ಬಿಟ್ರೆ ಮತ್ತೆ ಲಿಂಗಾಯತ್ರ ಹೇಳ್ತಾರಲ್ಲ ಅಪ್ಪ, ಇವ್ರು ಹೇಳೋ ಪ್ರಶ್ನೆ ಬರೋದಿಲ್ಲ. ಅದಕ್ಕೆ ಲಿಂಗವನ್ನು ತೆಗಿಬೇಕು ಅನ್ನೋಂತ ಒಂದು ದೊಡ್ಡ ಹುನ್ನಾರ ಐತಿ. ಅದಕ್ಕೆ ನಾವೆಲ್ಲರೂ ಏನ್ ಮಾಡ್ಬೇಕು? ಇಷ್ಟಲಿಂಗಧಾರಿಗಳಾಗಿ ನಿಷ್ಠೆಯಿಂದ ಇಷ್ಟಲಿಂಗವನ್ನು ಪೂಜೆ ಮಾಡ್ಕೋಬೇಕು. ಮನೆಯೊಳಗೆ ಯಾರ ಇಷ್ಟಲಿಂಗ ಇಲ್ಲ ಅವ್ರಿಗೆಲ್ಲರಿಗೆ ಲಿಂಗಧಾರಣೆ ಆಗುವಂತ ಒಂದು ವ್ಯವಸ್ಥೆಯನ್ನ ಮಾಡ್ಕೋಬೇಕು. ಆಮೇಲೆ ನಮ್ಮಂತ ಕಿರು ಸೂತ್ರಗಳನ್ನು ಹೇಳ್ಬಿಟ್ಟಾರ. ಗುರು, ಲಿಂಗ, ಜಂಗಮ. ಗುರು ಅಂತ ಪಕ್ಕ ಆಯ್ತರ ನಿಮಗೆ?
ಗುರುಗಳಂದ್ರ ಪಕ್ಕ ಆಯ್ತಿಲ್ರಿ, ಏನ್ರ ಡೌಟ್ ಐತನ? ಗುರು ಅಂದ್ರ ಅರಿವು, ಹೌದಲ್ಲ? ಅರಿವು ಎಲ್ಲ ಎಲ್ಲೈತಿ? ವಚನದೊಳಗೈತಿ. ಮತ್ ಬಂದ್ ನಮ್ಮನ್ನ ಕೇಳ್ಕೊತ ಕುಂದ್ರಬೇಡ್ರಿ, ನಾವು ತಪ್ಪು ಹೇಳ್ತೀವಿ. ಗುರು ಲಿಂಗ. ಲಿಂಗ ಅಂದ್ರ ಲಿಂಗ ಸಾಧನೆಯಿಂದ ಏನಕ್ಕೈತಲ್ರಿ? ನಮ್ಮ ಮನಸ್ಸು ನಿರ್ಮಲವಾಗಿ ಅರಿವು ಜಾಗೃತಿ ಆಕೈತಿ. ಯಾರಿಗೆ ಅರಿವು ಜಾಗೃತಿ ಆಕೈತಿಲ್ಲ ಅವರು ಏನನ್ನ ಮುಟ್ಟಬೇಕು, ಏನನ್ನು ಮುಟ್ಟಬಾರ್ದು, ಏನು ನೋಡಬೇಕು, ಏನು ನೋಡಬಾರ್ದು, ಏನು ಮಾಡಬೇಕು, ಏನು ಮಾಡಬಾರ್ದು. ಅಂದ್ರೆ ಈ ಜಗತ್ತಿನ ಕಲ್ಯಾಣಕ್ಕಾಗಿಯೇ ಬದುಕುವಂತವ್ರು ಆರಾಗ್ಬಿಡ್ತಾರ ಇಷ್ಟಲಿಂಗ ಪೂಜೆಯಿಂದ. ಮುಂದೆ ಜಂಗಮ. ಜಂಗಮ ಅಂದ್ರ ಕೇವಲ ನಮ್ಗೆ ಅಟ್ಟಿ ಹೇಳಕತ್ತಿಲ್ಲ. ಜಂಗಮ ಅಂದ್ರ ಅದಕ್ಕೆ ಬಹಳಷ್ಟು ಅರ್ಥಗಳು. ಜಂಗಮ ಅಂದ್ರ ಅನುಭಾವಿಗಳು. ಜಂಗಮ ಅಂದ್ರ ಇದೆಲ್ಲ ಏನೈತ್ಲ ಸಮಾಜ. ಜಂಗಮ ಅಂದ್ರ ಜೀವ ಪ್ರಪಂಚ. ಜಂಗಮ ಅಂದ್ರ ಪರಮಾತ್ಮ. ಜಂಗಮ ಅಂದ್ರ ಪರಮಾತ್ಮ. ಅದಕ್ಕ ಮಹಾತ್ಮ ಗಾಂಧೀಜಿಯವ್ರಿಗೆ ಒಬ್ರು ಪ್ರಶ್ನೆ ಕೇಳಿದ್ರು. ಗಾಂಧೀಜಿ ತಮ್ಮತ್ತೆ ಒಂದು ಪ್ರಶ್ನೆ ಐತ್ರಿ. ಎಲ್ಲ ಏನ್ ಪ್ರಶ್ನೆ ಕೇಳ್ರಿ? ನೀವು ದೇವ್ರ ನೋಡ್ರಿ ದೇವ್ರ ನೋಡ್ರಿ ಅನ್ನೋದು ಒಬ್ರು ಬಂದು ಕೇಳಿದ್ರು ಮಹಾತ್ಮ ಗಾಂಧೀಜಿಯವ್ರಿಗೆ. ಕೇಳಿದಾಗ ಅವ್ರ ಉತ್ತರ ಏನ್ ಹೇಳ್ಯಾರ ನೋಡ್ರಿ. ದೇವ್ರ ನೋಡೋದಲ್ಲ, ನಾನು ಬದುಕುದು ಎಲ್ಲಿ ಬದುಕಾಕತ್ತೀನಿ? ದೇವ್ರ ಜೋದಿನೇ ಬದುಕಾಕ್ತೀನಿ. ಹಂಗ ನಿಮ್ ರೂಮ್ನಾಗೆ ದೇವ್ರದಾನನ್ರಿ ಅಂದ್ರು. ನಮ್ಗೊಂದ್ ಜರ ತೋರಿಸಿರಲ್ಲ. ಅದಕ್ಕೆ ದೇವರ ಡೆಫಿನೇಷನ್ ಹೇಳಿದ್ರು. ಬಡವರು, ದುಃಖಿಗಳು, ರೋಗಿಗಳು, ಅನಾಥರು, ಅಸ್ಪೃಶ್ಯರು, ಅಬಲರು, ಅಬಲೆಯರು, ಸ್ತ್ರೀಯರು ಇವರೇ ದೇವರ ಸ್ವರೂಪರು. ದೇವ್ರಂದ್ರ ಮತ್ತ ನಾವು ಎಲ್ಲಿ ಹುಡುಕಾಡಂಗಿಲ್ಲ. ದೇವ್ರಂದ್ರೆ ಯಾರು? ನಮ್ಮ ಸಹಾಯದ ಅವಶ್ಯಕತೆ ಯಾರಿಗೆ ಐತಲ್ಲ ಅವರೆಲ್ಲರೂ ದೇವರ ಸ್ವರೂಪರು. ಅದಕ್ಕೆ ಅವ್ರ ಸೇವೆ ಮಾಡಿದ್ರೆ ನಾವು ಯಾರ ಸೇವೆ ಮಾಡ್ದಂಗ್ರಿ? ಪರಮಾತ್ಮನ ಸೇವೆನೇ ಮಾಡ್ದಂಗ. ಇದ್ರಾಗಿದ್ದವ್ರು ಈಗ ಎಷ್ಟು ಜನ ಅದ ಇದ್ರಾಗ ನಾ ಹೇಳಿದ ಒಂದರ ಅದ ನಮ್ ಇಲ್ಲಿ ನೋಡಿ ನಾವಪ್ಪ ಕಾಲಿಗೆ ನೋವಾಗೈತಿ. ಹೌದು, ಅವ್ರು ರೋಗಿ ಅದಾರಿಲ್ರಿ? ಅದೇ ಹೇಳ್ರಿ. ಅಬಲೆಯರ ಅದೇವು, ಅಸ್ಪೃಶ್ಯರ ಅದೇವು, ಏನು ಒಂದ ತೊಂದರೆ ಇದ್ದವ್ರದಲ್ಲ. ಹಂಗಂದ್ರ ನಾವೆಲ್ಲರೂ ಯಾರಪ್ಪ ಅಂದ್ರ ನಾವೆಲ್ಲರೂ ದೇವ್ರ. ನಾವೆಲ್ಲರೂ ಯಾರು? ನಾವ್ ಇಲ್ಲಿ ಎಲ್ಲಾರು ಕೂತವ್ರು ನಾವೆಲ್ಲರೂ ದೇವ್ರ. ನೀ ಎಲ್ಲಿ ಕೂತೀರಿ? ಈಗ ದೇವ್ರ ಒಳಗ ಕೂತೀರಿ. ಸುತ್ತಮುತ್ತಿಲ್ಲ ಇವರು ಯಾವ್ಯಾವ ದೇವರೇ, ಹೌದಲ್ರಿ? ಅದಕ್ಕ ನಾನು ದೇವ್ರ ಒಳಗ ಅದೀನಿ ಅನ್ನಂತ ತಿಳಿಸಿಕೊಡು ತತ್ವ ಯಾವ್ದು ಅಂದ್ರ ಜಂಗಮ ತತ್ವ. ಗೊತ್ತಾಯ್ತಿಲ್ರಿ? ಜಂಗಮ ತತ್ವ ನಮ್ಗೆ ಏನ್ ಹೇಳ್ತೈತಿ? ನೀನು ಬದುಕಾಕತ್ತಿದ್ ಎಲ್ಲಿ ಬದುಕಾಕತಿ? ದೇವ್ರ ಒಳಗ ಬದುಕಾಕತಿ. ಅದಕ್ಕ ಮತ್ತ ಜೇಡರಾಜ ಆಶಿಮಯ ತಂದೆಗಳು ಒಂದು ಸ್ಪಷ್ಟವಾಗಿ ಈ ಮಾತಿಗೆ ಒಂದು ನಿಲುವು ಹೇಳ್ತಾರ ನೋಡ್ರಿ. ನಾನೊಂದು ಸುರಿಗೇನು ಏನೆಂದು ಹಿಡಿಯಲಿ? ಸುರಿಗೆ ಅಂದ್ರೆ ಖಡ್ಗ. ಏನ ಕಿತ್ತಿ ಏನ ಹಿರಿಯಲಿ? ಏನ್ ಕಿತ್ತಿ ಯಾರಿಗೆ ಚುಚ್ಚಲಿದ್ರ? ಯಾಕ ಓಸು ನನ್ನ ಮುಂದೆ ಏನದಾವು? ದೇವ್ರೇ. ಅದಕ್ಕ ಜಗವೆಲ್ಲ ನೀನೇ ಆಗಿಪ್ಪೆ ಕಾಣ ರಾಮನಾಥ. ಅಂದ್ರ ಎಲ್ಲಾರೂ ದೇವ್ರೇ ಆದಾಗ ಎಲ್ಲಿ ಯಾರಿಗೆ ಮೋಸ ಮಾಡುದು? ಎಲ್ಲಿ ಅತ್ತೆಗೆ ಬೇಯುದು? ಎಲ್ಲಿ ಸೊಸಿ ಬಂದಕ್ಕಿರ ಅತ್ತಿ ಪಿರಾದಿ ಹೇಳುದು? ಎಲ್ಲಿ ಹೇಳ್ರಿ? ದೇವ್ರ ಜೊತೆನೆ ನಾವು ಬದುಕ್ತೇವೆ ಅಂದಾಗ ಎಲ್ಲಿ ಎಲ್ಲಿ ಅಣ್ತಂಬ್ರ ನ್ಯಾಯ? ಎಲ್ಲಿ ಜಗಳ? ಇವು ಯಾವು ಇಲ್ಲಾರ್ದಂಗ ಆಗ್ಬೇಕಾರ ನಾವೇನ್ ಮಾಡ್ಬೇಕು? ಶುದ್ಧವಾದಂತ ಬಸವ ಭಕ್ತರಾಗಬೇಕು, ಶುದ್ಧರಾದಂತ ಲಿಂಗಾಯತರಾಗಬೇಕು. ಇಂಥ ಒಂದು ಜಾಗೃತಿ ಆಗಲಿ, ಈ ಸಮಾಜದೊಳಗ ಎಚ್ಚರ ಮೂಡಲಿ ಅನ್ನೋ ಒಂದು ವಿಚಾರ ಇಟ್ಕೊಂಡು ಬೆಂಡಿಗೇರಿ ಅಪ್ಪವರು ಅವರ ಬಳಗ ರಾಷ್ಟ್ರೀಯ ಬಸವ ದಳದ ಈ ಎಲ್ಲ ಕಾರ್ಯಕರ್ತರ ಏನು ಇದು ಕಾರ್ಯ ಐತಲ್ಲ ಬಹಳ ಶ್ಲಾಘನೀಯ ಐತಿ. ಈ ಬಂಗಾರೂರನವರು ಇವೇನಂತಾವೆಲ್ಲ ಸ್ವಾಗತ ಮಾಡ್ರಿ ಹೇಳಿದ್ರು. ಊರಾಗೆಲ್ಲ ಓಂ ಶ್ರೀ ಗುರು ಬಸವಲಿಂಗಾಯನ ಅನ್ಕೋತ ವಚನಗಳನ್ನ ಹಾಡ್ಕೋತ ಸ್ವಾಗತ ಮಾಡಿದ್ರಿ. ಪ್ರತಿ ವರ್ಷ ಇದನ್ನ ಮಾಡ್ಕೋತ ಬಂದಿರಿ. ಅದಕ್ಕೆ ನಾನು ಬರುವ ಹೊತ್ನಾಗ ಕೇಳಿದೆ ಮಹೇಶಪ್ಪ, ಇಲ್ರಿ ಅವ್ರ ಊರಾಗ ಗಟ್ಟಿ ಇದ್ದವ್ರು ಒಬ್ಬರೇ ಒಬ್ಬರು ಅದಾರ, ನಮ್ಮ ಜಕಾತಿ ಸರ್ ಒಬ್ಬರೇ ಅದಾರ. ಅದಕ್ಕೆ ಮುಂದಿನ ವರ್ಷ ಎಷ್ಟು ಮಂದಿ ಆಗ್ಬೇಕಪ್ಪ ಅಂದ್ರೆ ಇಲ್ಲಿ ಈ ಬಂಗಾರು ಊರಾಗ ಎಷ್ಟು, ಈ ಹೊನ್ನಹಳ್ಳಿ ಒಳಗೆ ಎಷ್ಟು ಜನ ಆಗ್ಬೇಕಂದ್ರ 100 ಕುಟುಂಬ ಆದ್ರು ಮಠಪತಿ ಅಪ್ಪವ್ರ ಅದ್ರ ಜವಾಬ್ದಾರಿ ಇಲ್ಲ ಯಾರಿಗೆ? ನಿಮ್ದು ಹೊನ್ನಹಳ್ಳಿನೇ ಅಲ್ರಿ? ಇದ್ರ ಪೂರ್ಣ ಜವಾಬ್ದಾರಿ ಯಾರದಪ್ಪ ಅಂದ್ರ ನಮ್ಮ ಮಠಪತಿ ಅಪ್ಪವ್ರದು. ಯಾಕಂದ್ರ ಎಲ್ಲಾರು ಎಲ್ಲ ಹೇಳಿದ್ರು ಕೇಳೋದಿಲ್ರಿ. ಮಾಸ್ತರ್ ಹೇಳಿದ್ರೆ ಹುಡುಗರು ಕೇಳ್ತಾರ, ಹಡ್ದ ಅಪ್ಪ ಅವ್ವ ಹೇಳಿದ್ರು ಕೇಳೋದಿಲ್ರಿ. ಮಮ್ಮಿ ನೀದೇನ್ ಹೇಳ್ತಿ? ನಮ್ ಮಿಸ್ ಹಿಂಗ್ ಹೇಳ್ಯಾರ ಅತಾರಿಲ್ರಿ, ನಮ್ ಮಿಸ್ ಹಿಂಗ್ ಹೇಳ್ಯಾರ, ನಾ ಹಿಂಗ ಮಾಡ್ತೀನಿ ಅಥವ್ ಹಂಗ. ಮತ್ತ ಪತ್ತಾರ ಮೂಗು ಚುಚ್ಚಿದ್ರ ನಡಿತೈತಿ, ಗಂಡ ಮೂಗು ಚುಚ್ಚಕ ನಡಿತೈತೇನ್ರಿ? ಪಟ್ಟದೆ ಯವ್ವ ನಾನು ಮೂಗು ಹಿಡೋದು ಕೊಯ್ತಾನ. ಅದಕ್ಕೆ ನಮಗೇನೈತಲ್ಲ ಅದಕ್ಕೆ ಈ ಪೂರ್ಣ ಜವಾಬ್ದಾರಿಯನ್ನ ನಮ್ಮ ಮಠಪತಿ ಅಪ್ಪ ಅವರು ತಗೊಂಡು ಮುಂದಿನ ವರ್ಷ 100 ಮನೆಗಳಾದ್ರೂ ಈ ಊರಾಗ ಲಿಂಗಾಯತರ ಮನೆಗಳ ಆಗಲಿ, ನಮ್ಮ ಬೆಂಡಿಗೇರಿ ಅಪ್ಪ ಅವರ ಈ ಶ್ರಮ ಸಾರ್ಥಕ ಆಗಲಿ. ಎಲ್ಲರಿಗೂ ಶರಣೋ ಶರಣಾರ್ಥಿಗಳು, ಶರಣೋ ಶರಣಾರ್ಥಿಗಳು.
ಈಗ ಬಸವಣ್ಣವ್ರ ಗುಡಿಯಾಗ್ರಿ ಎತ್ತ ಪೂಜೆ ಮಾಡೋದ ಎತ್ತಂದ್ರೆ ಬಸವಣ್ಣನ ಅದನ್ನ ಒಂದೇ ನಿಮಿಷ ಹೇಳ್ಬಿಡ್ತೀನಿ ಕೇಳ್ರಿಪ್ಪ ಅದು ಇರ್ಲಿ ಅವ್ರಿಗೆ ಗೊತ್ತಿಲ್ರಿಪ್ಪ ಮಾಡಕತ್ತಾರ ಅದಕ್ಕ ವಚನಗಳನ್ನು ಓದ್ರಿ ಆ ವಚನ ಎಲ್ಲ ಹೇಳ್ತಾರ ಆ ತಿಳ್ಕೊಂಡು ನೀವ ಎಲ್ಲ ಇದು ಹಾಕಿರಪ್ಪ ಅದನ್ನ ನಾವೇನು ಹೇಳ್ಕೊಂಡ್ ಹೋಗುದು ಬ್ಯಾಡ್ರಿ ಅದು ನಾವ್ ಅಪ್ಪ ಹೇಳಿದ್ರ ಅದನ್ನ ಹೇಳೋದು ಬೇಡ ತಾನೇ ತಿಳಿತೈತಿ ಮುಂದೆ ತೇರಲ್ರಿ ಹಂಗ ಆ ವಿಚಾರಗಳನ್ನ ಏನ್ ಬೇಡ ಅಪ್ಪಾರ ಮಾಡತ್ತಾರ ಎತ್ತ ಪೂಜೆ ಮಾಡತ್ತಾರ ಇವ್ರ ಮಾಡತ್ತಾರ ಎತ್ತ ಇರ್ಲಿ ಎಲ್ಲರೂ ಅಲ್ಲೇ ಮಾಡಿದ್ರು ನಾನು ಸ್ವಾಭಿಮಾನವಾಗಿ 25 ನಮ್ಮ ದೀಕ್ಷೆ ನನ್ನ ಎದುರಾಗೆ ಮಾಡ್ಕೋತ ಬಂದಿದ್ದಂದ್ರ ಗುಡಿ ರಿಪೇರಿ ಮಾಡುದು ಗುಡಿ ಕಟ್ಸುದು ಅದನ್ನ ಮಾಡುದು ನನ್ನ ಕಡೆ ಏನ್ ಮಾಡ್ತಿದ್ದೆ ಪಟ್ಟಿ ಬಳೆ ಮಾಡುದು ಆರು ಕೆಲಸ ಹೊಟ್ಟೆ ನಿಲ್ಲಿಸ್ತಿದ್ಲ ಏನ್ ಕಂಪ್ಯೂಟರ್ ತೆಗೆದು ಹಾಕಿ ಬಿಡ್ತಿದ್ದೆ ನನಗೆ ಒಬ್ರು ಲೆಕ್ಕ ಕೇಳ್ತಿಲ್ಲ ಹಿಂಗ ಮಾಡಿ ಇದನ್ನ ಮಾಡ್ಕೋತ ಬಂದಿದ್ದೆ ನಾನು ಸ್ವಾಮಿ ಈ ಸತ್ಯವಾದಂತ ತತ್ವ ವೈರಾಗ್ಯದಿಂದ ಸ್ವಾಮಿ ಆದವ ನಾನು ಅಂಜಿನ ಬಾಲ ಬ್ರಹ್ಮಚಾರಿ ವೈರಾಗ್ಯದಿಂದ ನಾನು ಸ್ವಾಮಿ ಆದವ ಆವಾಗ ಕರ್ದು ಇಲ್ರಿ ಗುರುಗಳು ನೀವೇ ಅದು ಕಟ್ಸಿದ್ರಲ್ಲ ಬಿಡಿ ಬರ್ರಿ ಅಂದ್ರು ಏನ್ ಮಾಡೋದು ಇನ್ನೊಂದ್ ಬರ್ರಿ ಅಂದ್ರು ಇನ್ನು ಅದನ್ನ ಕಿತ್ತುಪ್ಪ ಹೆಂಗ ಗೊತ್ತಾಯ್ತು ಇವರು ನಾನು ವಚನಗಳನ್ನ ಅಧ್ಯಯನ ಮಾಡಿದೆ ಅದಕ್ಕೆ ವಚನಗಳ ಅಧ್ಯಯನನೇ ಪರೇ ಇದಕ್ಕೆಲ್ಲ ಉತ್ತರ ಎಲ್ಲರಿಗೂ ಶರಣು ನಾ ದೇವನಲ್ಲದೆ ನೀ ದೇವನೇ. ಹೇಳ್ತಾರೆ